ನಾನು ಪೊಲಿಟಿಕ್ಸ್ ಬಗ್ಗೆ ಒಂದೆರಡು ಪ್ರಶ್ನೆ ಕೇಳಬೇಕು ನಿಮಗೆ. ಸದ್ಯದ ಪರಿಸ್ಥಿತಿಯಲ್ಲಿ ಹೆಣ್ಣು ಮಕ್ಕಳಿಗೆ ರಾಜಕೀಯ ಕಷ್ಟನಾ ಸುಲಭನಾ? ನಾವು ಅದನ್ನು ಹೇಗೆ ನಿರ್ವಹಿಸ್ತೀವಿ, ನಾವು ಹೇಗೆ ನಿಭಾಯಿಸ್ತೀವಿ ಅದು ನಮ್ಮ ಮೇಲೆ ಡಿಪೆಂಡ್ ಆಗಿರ್ತದೆ. ಅರ್ಥ ಆಯ್ತಲ್ಲ? ಎಲ್ಲ ಕಡೆಯೂ ಎಲ್ಲರೂ ದುಷ್ಟರು ಇರ್ತಾರೆ, ಎಲ್ಲ ಕಡೆ ಒಳ್ಳೆಯವರು ಇರ್ತಾರೆ. ದುಷ್ಟರ ಸಂಘ ಅಭಿಮಾನ ಭಂಗ. ಯಾಕೆ ನೀವು ಅದನ್ನೇ ಆ ರೂಟಲ್ಲಿ ಹೋಗ್ತೀರಿ? ನೀವು ಚೆನ್ನಾಗಿ ಓದಿ, ಮಾತಾಡಿ, ಪ್ರಶ್ನೆಗಳನ್ನು ಮಾಡಿ, ವಿಷಯಗಳನ್ನು ತಿಳ್ಕೊಳ್ಳಿ, ವಿಷಯ ಸಂಗ್ರಹಣೆ ಮಾಡಿ, ಸಮಾಜಮುಖಿಯಾಗಿ ಮಾತುಗಳನ್ನು ಆಡ್ತಾ ಹೋಗಿ, ಪಕ್ಷದ ಸಿದ್ಧಾಂತಗಳನ್ನು ಅರ್ಥ ಮಾಡ್ಕೊಳ್ಳಿ, ಪಕ್ಷದ ಸಿದ್ಧಾಂತದ ಬಗ್ಗೆ ಮಾತಾಡ್ತಾ ಹೋಗಿ, ಗಟ್ಟಿಯಾಗಿರಿ. ನೀವು ಬೇಕಾಗ್ತೀರಿ ಪಕ್ಷಕ್ಕೆ. ನಾನು ಹೇಳೋದು ಅರ್ಥ ಆಯ್ತಲ್ಲ? ಅಲ್ಲಿ ನಿಮ್ಮ ಕಾನ್ಸಂಟ್ರೇಷನ್ ಇರಲಿ. ಯಾವುದೋ ಕಷ್ಟ ಅಲ್ಲ, ನಿಮ್ಮ ಬೆಳವಣಿಗೆಗೆ ಪೂರಕವಾದಂಥದ್ದು ಇದೆಲ್ಲ. ಇದನ್ನು ಮಾಡಿ, ಒಳ್ಳೆಯದೇ. ಎಲ್ಲ ಫೀಲ್ಡು ಒಳ್ಳೆಯದೇ ಅಮ್ಮ, ಎಲ್ಲ ಫೀಲ್ಡಲ್ಲೂ ಒಳ್ಳೆಯದಿದೆ, ಎಲ್ಲ ಫೀಲ್ಡಲ್ಲೂ ಕೆಟ್ಟದ್ದು ಇದೆ. ಅದನ್ನು ನಿಗ್ರಹಿಸುವ ಶಕ್ತಿಯನ್ನು ನಾವು ಬೆಳೆಸ್ಕೋಬೇಕು. ಯಾರಾದರೂ ಕೆಟ್ಟದಾಗ ಮಾತಾಡ್ತಿದ್ರೆ ಒಂದು ಲುಕ್ ಕೊಟ್ಟರೆ ಸಾಕು, ಸುಮ್ಮನಾಗಬೇಕು. ಏನಯ್ಯ ನಿಂದು ಅಂದರೆ ಸುಮ್ಮನಾಗಬೇಕು. ಆ ಗಡಸುತನವೂ ಬೇಕು ಹೆಣ್ಣಿಗೆ, ಆದರೆ ಜಗಳಗಟ್ಟಿತನ ಅಲ್ಲ, ವಾಚಾಳಿತನ ಅಲ್ಲ, ನ್ಯಾಯಯುತವಾದಂಥ ಮಾತುಗಳು, ಅವಾಚ್ಯ ಶಬ್ದಗಳಲ್ಲ. ನಾನು ಚಿಕ್ಕವಳಿದ್ದಾಗ ತುಂಬ ಅವಾಚ್ಯ ಶಬ್ದಗಳನ್ನು ಮಾತಾಡ್ತಿದ್ದೆ, ಯಾಕಂದರೆ ನನ್ನನ್ನು ನಾನು ಉಳಿಸ್ಕೊಳ್ಳೋಕ್ಕೆ ಅಸ್ತ್ರವಾಗಿತ್ತು. ಹಾಗಾಗಿ ನನ್ನನ್ನು ಸರಿಯಿಲ್ಲ ಅವಳು ಅಯ್ಯವಕ್ಕೆ ಅವಳು ಅಂತಾರೆ, ಅದು ಕೆಟ್ಟ ಮಾತು ಅನ್ನೋರು ಅಂದ್ರಂತಾರೆ. ಬಟ್ ನಿಮ್ಮನ್ನು ನೀವು ಉಳಿಸ್ಕೋಬೇಕಾಗಿ ಗಟ್ಟಿಯಾಗಿರಿ, ಹೇಳಿ. ಯಾಕಪ್ಪ ಏನು ಕೇಳಿ, ತೊಂದರೆ ಇಲ್ಲ. ಆದರೆ ಎಲ್ಲಿ ಹೇಗೆ ನಡ್ಕೋಬೇಕು ನಡ್ಕೊಳ್ಳಿ. ಹಿರಿಯರಲ್ಲಿ ಹೇಗೆ ನಡ್ಕೋಬೇಕು, ಕಿರಿಯರಲ್ಲಿ ಹೇಗೆ ನಡ್ಕೋಬೇಕು, ದುಷ್ಟರ ಜೊತೆ ಹೇಗಿರಬೇಕು, ಪ್ರೀತಿಯಿಂದ ಕಾಣೋರ ಜೊತೆ ಹೇಗಿರಬೇಕು, ನಮ್ಮನ್ನು ಇವರು ಟ್ರ್ಯಾಪ್ ಮಾಡ್ತಾ ಇದ್ದಾರಾ, ನಾವು ಟ್ರ್ಯಾಪ್ ಆಗ್ತಿದ್ದೀವ ಅನ್ನೋ ಎಚ್ಚರ ಇಟ್ಕೊಂಡು ಮುಂದೆ ಹೋಗಿ. ನನ್ನ ಪ್ರಶ್ನೆ ಅಲ್ಲೇ ಆಗಿತ್ತು. ಎಚ್ಚರ, ಟೆಕ್ನಾಲಜಿ ಬೆಳೆದಂಗೆ ಜಾಗೃತಿ, ಎಚ್ಚರಿಕೆ ಅದಿದ್ದರೆ ಮುಂದೆ ಹೋಗ್ತಾ ಇರ್ಬೋದು.